ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಜಾಗತಿಕ ಇಂಧನ ಸರಬರಾಜು ಮಾರ್ಗಗಳು ತೀವ್ರ ಒತ್ತಡಕ್ಕೆ ಒಳಗಾಗಿರುವ ಸಂದರ್ಭದಲ್ಲಿ ಭಾರತಕ್ಕೆ ಮಹತ್ವದ ನಿರಾಳ ಸುದ್ದಿ ಲಭಿಸಿದೆ. ಇರಾನ್ ಸರ್ಕಾರವು ಭಾರತಕ್ಕೆ ಸೇರಿರುವ 2 LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಹಡಗುಗಳು ಪ್ರಮುಖ ಸಮುದ್ರ ಮಾರ್ಗಗಳಾದ ಸ್ಟ್ರೇಟ್ ಆಫ್ ಹಾರ್ಮಸ್ ಮೂಲಕ ಸುರಕ್ಷಿತವಾಗಿ ಸಾಗಲು ಅನುಮತಿ ನೀಡಿದೆ. ಈ ನಿರ್ಧಾರವು ದೇಶದ ಅಡುಗೆ ಅನಿಲ ಪೂರೈಕೆಗೆ ಬಹಳ ಮುಖ್ಯವಾದ ಬೆಳವಣಿಗೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಮುದ್ರ ಮಾರ್ಗವು ಜಗತ್ತಿನ ಅತ್ಯಂತ ಪ್ರಮುಖ ಇಂಧನ ಸಾಗಣೆಯ ದಾರಿಗಳಲ್ಲಿ ಒಂದು. ವಿಶ್ವದ ಸುಮಾರು 20% ಕಚ್ಚಾ ತೈಲ ಮತ್ತು ಅನಿಲ ಸಾಗಾಟ ಇದೇ ದಾರಿಯಲ್ಲಿ ನಡೆಯುತ್ತೆ. ಆದರೆ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ತೀವ್ರವಾದ ನಂತರ ಈ ಮಾರ್ಗದಲ್ಲಿ ಸಾಗಾಟ ಬಹುತೇಕ ಸ್ಥಗಿತಗೊಂಡಿತ್ತು. ಅನೇಕ ಹಡಗುಗಳು ದಾಳಿ ಭೀತಿಯಿಂದ ಅಲ್ಲಿ ಸಿಲುಕಿಕೊಂಡಿದ್ದವು. ಕೆಲ ಮಾಹಿತಿಯ ಪ್ರಕಾರ ಭಾರತಕ್ಕೆ ಸೇರಿದ 2 LPG ಹಡಗುಗಳು ಶಿವಾಲಿಕ್ ಮತ್ತು ನಂದಾದೇವಿ ಅನ್ನುವ 2 LPG ಹಡಗುಗಳು ಅನುಮತಿಯನ್ನ ಪಡೆದುಕೊಂಡಿದೆ. ಮೊದಲ ಹಡಗು ಈಗಾಗಲೇ ಮಾರ್ಗವನ್ನ ದಾಟಿದ್ರೆ ಇನ್ನೊಂದು ಹಡಗು ಶೀಘ್ರದಲ್ಲಿ ಅದನ್ನ ಅನುಸರಿಸುವ ನಿರೀಕ್ಷೆಯಲ್ಲಿದೆ. ಈ ಹಡಗುಗಳು ಭಾರತದ ಅಡುಗೆ ಅನಿಲ ಪೂರೈಕೆಗೆ ಅತ್ಯಂತ ಅಗತ್ಯವಾಗಿದೆ. ಭಾರತ ತನ್ನ LPG ಆಮದುಗಳಲ್ಲಿ ಬಹುಪಾಲು ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಯುದ್ಧದ ಪರಿಣಾಮವಾಗಿ ಹಲವಾರು ಭಾರತೀಯ ಹಡಗುಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡಿದ್ವು. ಕೆಲವು ವರದಿಗಳ ಪ್ರಕಾರ ಡಜನ್ ಗಟ್ಟಲೆ ಭಾರತೀಯ ಹಡಗುಗಳು ಹಾಗೂ ನೂರಾರು ನಾವಿಕರು ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ರು. ಸುರಕ್ಷತೆ ಕಾರಣದಿಂದ ಅವುಗಳ ಚಲನವಲನಕ್ಕೂ ನಿರ್ಬಂಧನೆ ಉಂಟಾಗಿತ್ತು. ಇದೇ ವೇಳೆ ಭಾರತ ಸರ್ಕಾರವು ಪರ್ಯಾಯ ಮಾರ್ಗಗಳಿಂದ LPG ಹಾಗೂ LNG ಪೂರೈಕೆ ಹೆಚ್ಚಿಸಲು ಪ್ರಯತ್ನಿಸುತ್ತಿತ್ತು. ಕೈಗಾರಿಕಾ ಬಳಕೆಗೆ ಕಡಿತ ಮಾಡಲಾಗಿತ್ತು, ಗೃಹ ಬಳಕೆಗೆ ಆದ್ಯತೆ ನೀಡಲಾಗಿತ್ತು. ಇದರಿಂದ ದೇಶದಲ್ಲಿ ಅಡುಗೆ ಅನಿಲ ಕೊರತೆ ತೀವ್ರವಾಗುವುದನ್ನು ತಡೆಯಲು ಸರ್ಕಾರ ಕ್ರಮ ಕೈಗೊಂಡಿತ್ತು. ಇರಾನ್ ಈ ಅನುಮತಿ ನೀಡಿರುವುದು ದ್ವಿಪಕ್ಷೀಯ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಫಲವಾಗಿರಬಹುದು ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಭಾರತ ಮತ್ತು ಇರಾನ್ ನಡುವೆ ನಡೆದ ಉನ್ನತ ಮಟ್ಟದ ಮಾತುಕತೆಗಳ ನಂತರ ಈ ನಿರ್ಧಾರ ಹೊರಬಂದಿರುವುದಾಗಿ ವರದಿಗಳು ಸೂಚಿಸುತ್ತವೆ. ಹರ್ಮುಜ್ ಮಾರ್ಗದಲ್ಲಿ ಸಾಗಾಟ ಸ್ಥಗಿತವಾದರೆ ಜಾಗತಿಕ ತೈಲ ಬೆಲೆಗಳು ಏರಿಕೆಯಾಗುವ ಅಪಾಯವಿದೆ. ಇರಾನ್ ಈಗಾಗಲೇ ಕೆಲವು ದೇಶಗಳಿಗೆ ಹೋಗುವ ತೈಲ ಸಾಗಾಟಕ್ಕೆ ಎಚ್ಚರಿಕೆ ನೀಡಿತ್ತು. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕ ಹೆಚ್ಚಿತ್ತು. ಈ ಹಿನ್ನೆಲೆಗಳಲ್ಲಿ ಭಾರತಕ್ಕೆ ಸೇರಿದ LPG ಹಡಗುಗಳಿಗೆ ನೀಡಿದ ಈ ವಿಶೇಷ ಅನುಮತಿ ದೇಶದ ಇಂಧನ ಭದ್ರತೆಗೆ ದೊಡ್ಡ ಉತ್ತೇಜನವಾಗಿದೆ. ಅಡುಗೆ ಅನಿಲ ಸರಬರಾಜು ವ್ಯತ್ಯಯವಾಗದೆ ಮುಂದುವರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಇಂಧನ ಮಾರುಕಟ್ಟೆಗೆ ಇದು ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನು ನೀಡಿದೆ. ಒಟ್ನಲ್ಲಿ ಯುದ್ಧ ಪರಿಸ್ಥಿತಿಯ ನಡುವೆಯೂ ಭಾರತ ತನ್ನ ರಾಜತಾಂತ್ರಿಕ ಸಾಮರ್ಥ್ಯದಿಂದ ಪ್ರಮುಖ ಇಂಧನ ಸಾಗಣೆ ಮಾರ್ಗವನ್ನು ಬಳಸಿಕೊಳ್ಳಲು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ಮಾರ್ಗ ಸಂಪೂರ್ಣವಾಗಿ ತೆರೆಯುತ್ತದೆಯೋ ಅಥವಾ ಮತ್ತಷ್ಟು ನಿರ್ಬಂಧಗಳು ಎದುರಾಗ್ತದೆಯೋ ಎಂಬುದನ್ನ ಪರಿಸ್ಥಿತಿಯ ಬೆಳವಣಿಗೆ ನಿರ್ಧರಿಸಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.